ಬಂಗಾಳದ ರಾಜಕೀಯ ಭವಿಷ್ಯದ ಬಗ್ಗೆ ಬಿಗ್ ಸಸ್ಪೆನ್ಸ್. ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್. ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ನೆಕ್ ಟು ನೆಕ್ ಫೈಟ್ ತೋರಿಸ್ತಾ ಇರುವಂತದ್ದು. ಕೆಲ ಪೋಲ್ಗಳಲ್ಲಿ ಬಿಜೆಪಿ ಮುಂದಿದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಟಿಎಂಸಿ ಮುಂದಿದೆ. ಹೀಗಾಗಿ ಹಂಗ್ ಅಸೆಂಬ್ಲಿ ಏರ್ಪಾಡು ಆಗುವಂತಹ ಲೆಕ್ಕಾಚಾರ. ಮತ್ತೊಮ್ಮೆ ಅತಂತ್ರ ಫಲಿತಾಂಶ ಬಂದ್ರೆ ಯಾರಿಗೆ ಚಾನ್ಸ್ ಸಿಗಲಿದೆ, ಯಾವ ಪಕ್ಷಕ್ಕೆ ಮೆಜಾರಿಟಿ, ಯಾವುದಕ್ಕೆ ಮೆಜಾರಿಟಿ ಬರ್ದಿದ್ರೆ ಏನಾಗಬಹುದು. ಬಂಗಾಳದ ರಾಜಕೀಯ ಭವಿಷ್ಯದ ಬಗ್ಗೆ ಈಗ ಬಿಗ್ ಸಸ್ಪೆನ್ಸ್. ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಅಂತ ತೋರಿಸ್ತಾ ಇತ್ತು. ಕೆಲ ಪೋಲ್ಗಳಲ್ಲಿ ಬಿಜೆಪಿ ಮುಂದಿದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಟಿಎಂಸಿ ಮುಂದಿದೆ. ಹೀಗಾಗಿ ಹಂಗ್ ಅಸೆಂಬ್ಲಿ ಏರ್ಪಾಡು ಎಂಬ ಲೆಕ್ಕಾಚಾರ ಈಗ ಶುರುವಾಗಿದೆ. ಒಂದೊಮ್ಮೆ ಅತಂತ್ರ ಫಲಿತಾಂಶ ಬಂದ್ರೆ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾವ ಪಕ್ಷಕ್ಕೂ ಮೆಜಾರಿಟಿ ಬಾರದೇ ಇದ್ರೆ ಏನಾಗಬಹುದು ಬಂಗಾಳದ ರಾಜಕಾರಣದಲ್ಲಿ. ಇದು ಬಂಗಾಳ ರಾಜಕಾರಣ ಭವಿಷ್ಯದ ಬಿಗ್ ಸಸ್ಪೆನ್ಸ್. ಬಿಜೆಪಿ ಮತ್ತು ಟಿಎಂಸಿ ನಡುವಿನ ನೆಕ್ ಟು ನೆಕ್ ಫೈಟ್. ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಈ ಒಂದು ನೆಕ್ ಟು ನೆಕ್ ಫೈಟೇ ಬಂದಿರುವಂತದ್ದು. ಕೆಲ ಪೋಲ್ಗಳಲ್ಲಿ ಬಿಜೆಪಿ ಪಕ್ಷ ಮುಂದಿದ್ರೆ ಕೆಲವು ಪಕ್ಷಗಳಲ್ಲಿ ಟಿಎಂಸಿ ಮುಂದಿದೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಹಂಗ್ ಅಸೆಂಬ್ಲಿ ಏನಾದ್ರೂ ಬರಬಹುದಾ, ಒಂದೊಮ್ಮೆ ಅತಂತ್ರ ಫಲಿತಾಂಶ ಬಂದ್ರೆ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾವ ಪಕ್ಷಕ್ಕೆ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದು. ಬಂಗಾಳ ಪೀಠದ ಸಸ್ಪೆನ್ಸ್ ಏನಾಗಿರುತ್ತೆ ಹಾಗಿದ್ರೆ ನೋಡ್ತಾ ಹೋಗೋದಾದ್ರೆ, ಬಿಜೆಪಿ ಟಿಎಂಸಿ ಯಾರೇ ಗೆದ್ರೂ ಸಿಂಪಲ್ ಮೆಜಾರಿಟಿ ಅಷ್ಟೇ. ಒಂದೊಮ್ಮೆ ಹಂಗ್ ಅಸೆಂಬ್ಲಿ ಏರ್ಪಟ್ಟಿದ್ರೆ ಟಿಎಂಸಿಗೆ ಚಾನ್ಸ್ ಸಿಗುತ್ತಾ? ಕಾಂಗ್ರೆಸ್ ಹಾಗೆ ಎಡಪಕ್ಷಗಳು ಗೆದ್ರೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ. ಹೀಗಾಗಿ ದೀದಿಗೆ ಮತ್ತೊಮ್ಮೆ ಸಿಎಂ ಆಗುವ ಅವಕಾಶ ಎಂಬ ಲೆಕ್ಕಾಚಾರ ಈಗ ಕೇಳಿ ಬರ್ತಾ ಇದೆ. ಒಂದೊಮ್ಮೆ ಹಂಗ್ ಏರ್ಪಟ್ರೆ ದೀದಿಗೆ ಆಪರೇಷನ್ ಕಮಲದ ಭೀತಿ ಕೂಡ ಇದೆ. ಎರಡನೇ ಹಂತದ ಕೊನೆಗೆ ಇದೇ ಭೀತಿ ವ್ಯಕ್ತಪಡಿಸಿದ್ರು ಸಿಎಂ ಮಮತಾ ಬ್ಯಾನರ್ಜಿ ಅವರು. ಬಂಗಾಳದ ಎಕ್ಸಿಟ್ ಪೋಲ್ನ ನೋಡೋದಾದ್ರೆ ಬಿಜೆಪಿ 146ರಿಂದ 161 ಗೆಲ್ಲುವಂತಹ ಸಾಧ್ಯತೆ ಇದೆ ಸ್ಥಾನಗಳನ್ನ. ಟಿಎಂಸಿ ಸ್ಥಾನಗಳು 125ರಿಂದ 140, ಇತರರು 6ರಿಂದ 10 ಅಂತ ಹೇಳಲಾಗ್ತಾ ಇದೆ. ಇತ್ತ ಬಂಗಾಳದ ಎಕ್ಸಿಟ್ ಪೋಲ್ನಲ್ಲಿ ಈ ಒಂದು ಚಾಣಕ್ಯ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಬಿಜೆಪಿ 150ರಿಂದ 160 ಸ್ಥಾನಗಳನ್ನ ಗೆಲ್ಲಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ 130ರಿಂದ 140 ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು, ಇತರರು 6ರಿಂದ 10 ಸ್ಥಾನವನ್ನ ಪಡೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಜೊತೆಗೆ ಬಂಗಾಳದ ಎಕ್ಸಿಟ್ ಪೋಲ್ ಆಕ್ಸಿಸ್ ಮೈ ಇಂಡಿಯಾ ಈ ಒಂದು ಪೋಲನ್ನ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ 90 ಸ್ಥಾನವನ್ನ ಬರುತ್ತೆ ಅಂತ ಹೇಳಲಾಗ್ತಾ ಇದ್ದು, ಟಿಎಂಸಿ 80ರಿಂದ 190, ಜೊತೆಗೆ ಇತರರು 14 ಸ್ಥಾನಗಳನ್ನ ಪಡೆದುಕೊಳ್ಳಲಾಗುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಇದು. ಇನ್ನು ಪ್ರಜಾ ಸಮೀಕ್ಷೆಯನ್ನ ನೋಡೋದಾದ್ರೆ ಬಿಜೆಪಿ 178ರಿಂದ 208 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ 85ರಿಂದ 110 ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ರೆ, ಇತರರು 5 ಸ್ಥಾನವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೋಲ್ ಡೈರಿಯ ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಹೋಗೋದಾದ್ರೆ ಬಿಜೆಪಿ 142ರಿಂದ 171 ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು, ಟಿಎಂಸಿ 99ರಿಂದ 127 ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇತರರು 5ರಿಂದ 9 ಸ್ಥಾನವನ್ನ ಗೆಲ್ಲಲಾಗುತ್ತೆ ಅಂತ ಈ ಒಂದು ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿಗಳು.